ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಭಿನಂದನ್ ಫ್ರಮ್ ತೊಣಸಗೇರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಕನ್ನಡದಲ್ಲಿ 10 ಒಗಟುಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಸಬ್ಸ್ಕ್ರೈಬ್ ಮಾಡಿ. ಆಯಿತಾ? ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ? ಓಕೆ, ಈಗ ನಾನು ಪ್ರಮುಖವಾಗಿ 10 ಒಗಟುಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿದ್ರಾ? ಈಗ ಒಗಟುಗಳ ಕಡೆ ನಾವು ಗಮನ ಹರಿಸೋಣ. ಬನ್ನಿ ಫ್ರೆಂಡ್ಸ್ ಎಲ್ಲರೂ. ಅಚ್ಚನ ಗಿಡದಾಗ ಹನುಮಂತ ಕುಂತಾನ. ಅಚ್ಚನ ಗಿಡದಾಗ ಹನುಮಂತ ಕುಂತಾನ. ಇದರ ಅರ್ಥ ನಿಮಗೆ ಗೊತ್ತಿದೆ ಅನ್ಕೊತೀನಿ. ಇದಕ್ಕೆ ಉತ್ತರ ಬಂದು ಬದನೆಕಾಯಿ. ಹಸಿರು ಕೋಲಿಗೆ ಮುತ್ತಿನ ತುರಾಯಿ. ಹಸಿರು ಕೋಲಿಗೆ ಮುತ್ತಿನ ತುರಾಯಿ. ಓಕೆ, ಇದಕ್ಕೆ ಉತ್ತರ ಬಂದು ಈರುಳ್ಳಿ ಹೂವು. ಅಂದರೆ ಹಸಿರು ಇರುತ್ತಲ್ವ, ಅದಕ್ಕೆ ಮೇಲೆ ಏನಾಗಿರುತ್ತೆ, ಮುತ್ತಿನ ತುರಾಯಿ ಥರ ಇರುತ್ತಲ್ಲ, ಚೆಂಡು ಥರ, ಅದು. ಈಗ ಮುಂದೆ ಹೋಗೋಣ. ಸಾವಿರಾರು ಸೈನಿಕರನ್ನು ನೀರಲ್ಲಿ ಮುಳುಗಿಸಿ ಬಿಗಿಕಟ್ಟು ಕಟ್ತಾರೆ, ಕಿರೀಟ ತೊಡಿಸಿ ಹೊರಗೆ ಬಿಡ್ತಾರೆ. ಸಾವಿರಾರು ಸೈನಿಕರನ್ನು ನೀರಲ್ಲಿ ಮುಳುಗಿಸಿ ಬಿಗಿಕಟ್ಟು ಕಟ್ತಾರೆ, ಕಿರೀಟ ತೊಡಿಸಿ ಹೊರಗೆ ಬಿಡ್ತಾರೆ. ಇದು ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಇದಕ್ಕೆ ಈಗ ನಾವು ಸರಿಯಾದ ಉತ್ತರವನ್ನು ನೋಡೋಣ. ಮೊಳಕೆ ಕಾಳು. ಈಗ ಮುಂದಿನದು ನೋಡೋಣ. ಕಾಲಿಲ್ಲದ ಕುಂಟ ಸರಸರ ಹೋಗ್ತಾನೆ. ಕಾಲಿಲ್ಲದ ಕುಂಟ ಸರಸರ ಹೋಗ್ತಾನೆ. ನೋಡಿ, ಇದು ತೆವಳುತ್ತೆ, ಸರಸರ ಹೋಗ್ತಾನೆ ಅಂತೆ. ಸೊ ಇದಕ್ಕೆ ಉತ್ತರ ಬಂದು ಹಾವು. ಒಂಟಿ ಕಾಲವ್ವನಿಗೆ ಒಂದೇ ಕಣ್ಣು. ಒಂಟಿ ಕಾಲವ್ವನಿಗೆ ಒಂದೇ ಕಣ್ಣು. ಒಂಟಿ ಆಗಿರುತ್ತಂತೆ, ಕಣ್ಣು ಒಂದೇ ಇರುತ್ತಂತೆ. ನೋಡಿ, ಯೋಚನೆ ಮಾಡಿ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಸೂಜಿ. ಮುಂದೆ ನೋಡೋಣ. ನೀವು ಹೋದಂತೆ ಮುಂದೆ ಮುಂದೆ ಬಿಟ್ಟು ಹೋಗುವಿರಿ, ಹಿಂದೆ ಹಿಂದೆ ಕಳೆದುಕೊಳ್ಳುವುದು ಏನೂ ಇಲ್ಲ, ಅದ ಹೇಳಲು ಪಾಂಡಿತ್ಯ ಬೇಕಿಲ್ಲ. ನೀವು ಹೋದಂತೆ ಮುಂದೆ ಮುಂದೆ ಬಿಟ್ಟು ಹೋಗುವಿರಿ, ಹಿಂದೆ ಹಿಂದೆ ಕಳೆದುಕೊಳ್ಳುವುದು ಏನೂ ಇಲ್ಲ, ಅದ ಹೇಳಲು ಪಾಂಡಿತ್ಯ ಬೇಕಿಲ್ಲ. ಓಕೆ, ಇದಕ್ಕೆ ಉತ್ತರ ಬಂದು ನೋಡೋಣ ಏನು ಅಂತ. ನೆರಳು. ನಿಮ್ಮೊಳಗಿದ್ದಷ್ಟು ಮತ್ತೊಬ್ಬರಿಗೆ ಹೇಳಿಬಿಡುವ ತುಡಿತ, ಹೇಳಿ ಆದ ಮೇಲೆ ಅದಕ್ಕಿಲ್ಲ ಮಹತ್ವ. ನಿಮ್ಮೊಳಗಿದ್ದಷ್ಟು ಮತ್ತೊಬ್ಬರಿಗೆ ಹೇಳಿಬಿಡುವ ತುಡಿತ, ಹೇಳಿ ಆದ ಮೇಲೆ ಅದಕ್ಕಿಲ್ಲ ಮಹತ್ವ. ಸೊ ಇದು ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ತುಂಬ ಸುಲಭವಾಗಿದೆ ಇದು. ಸೊ ಇದಕ್ಕೆ ಉತ್ತರ ಬಂದು ಗುಟ್ಟು ಅಥವಾ ರಹಸ್ಯ ಆಗಿರ್ಬೋದು. ಇದಕ್ಕೆ ಹೇಳಿದ ನಂತರ ಅಷ್ಟೊಂದು ಬೆಲೆ ಇರಲ್ಲ. ಹಟ್ಟದಿಂದ ಇಳಿಯಣ್ಣ, ಬಾಂಡ್ಲಿಯಲ್ಲಿ ಹರಳನ್ನ. ಹಟ್ಟದಿಂದ ಇಳಿಯಣ್ಣ, ಬಾಂಡ್ಲಿಯಲ್ಲಿ ಹರಳನ್ನ. ಇದು ಕೂಡ ತುಂಬ ಈಜಿ ಆಗುತ್ತೆ. ಈ ಕ್ವಶನಲ್ಲೇ ಉತ್ತರ ಇದೆ. ಇದು ಒಂದು ಸಂಡಿಗೆ ಮತ್ತು ಹಪ್ಪಳ. ಮುಂದೆ ನೋಡೋಣ. ಅರಿಶಿಣದ ಸೀರೆಗೆ 50 ನೆರಿಗೆ. ಅರಿಶಿಣದ ಸೀರೆಗೆ 50 ನೆರಿಗೆ. ಇದು ನಿಮಗೆ ಉತ್ತರ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಇದಕ್ಕೆ ಉತ್ತರ ಚೆಂಡು ಹೂವು. ಮಣ್ಣಲ್ಲಿ ಚಿನ್ನದ ಬೇರು. ಮಣ್ಣಲ್ಲಿ ಚಿನ್ನದ ಬೇರು. ಇದು ಗೋಲ್ಡು ಬೇರು ಅಂದರೆ ನಮಗೆ ಅರಿಶಿನ ಕಲರ್ ಇರುತ್ತಲ್ವ, ಅದು ಬೇರು. ಅದು ಯಾವುದು ಮಣ್ಣಲ್ಲಿ ಬೆಳೀತಾರೆ, ಅದು ಬಂದ್ಬಿಟ್ಟು ಉತ್ತರ ಅರಿಶಿನ. ಏನಾಗುತ್ತೆ, ಗೋಲ್ಡ್ ಕಲರ್ ಇರುತ್ತೆ, ಬೇರು ಥರ ಇರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನೀವು ನೋಡಬಹುದು. ಹಾಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಎಲ್ಲರಿಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.